ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಸದ್ಗುರು ಸಿದ್ಧಾರೂಢರ ಸದ್ಗುರು ಗುರುನಾಥಾರೂಢರ ಶ್ರೀಪಾದ ಪದ್ಮಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ ಗ್ರಂಥ ಕರ್ತೃಗಳಾದ ಶ್ರೀಮನ್ ನಿಜಗುಣ ಶಿವಗಿಗಳ ಬ್ರಹ್ಮಲೀನ ಸದ್ಗುರು ಶಿವಪುತ್ರ ಪಲ್ಸನವರ ಶ್ರೀಪಾದ ಪದ್ಮಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಇಲ್ಲಿವರೆಗೆ ತಮ್ಮ ಪ್ರವಚನ ಸೇವೆ ಮಾಡಿದಂತ ತಾಯಿಯವರು ಧನ್ಯವಾದಗಳನ್ನು ಶ್ರವಣಾಪೇಕ್ಷಿಗಳಾದ ತಮ್ಮ ಹೃದಯದ ಆಮದಗಳಿಗೂ ಪರ ಶಿವನಿಗೆ ವಂದಿಸಿ ಶಿವ ಸ್ವರೂಪಿಗಳ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿ ಇವತ್ತಿನ ಸೇವೆ ಅನುಭವ ಸಾರುವಾಗ ಪ್ರಥಮ ಸಂಧಿಯಲ್ಲಿ ಎರಡನೆಯ ಪದ್ಯವನ್ನ ಪ್ರಾರಂಭ ಮಾಡಿದ. ಯಾವ ಸಕಲ ವೇದಾಂತ ಸಾರವನ್ನೇ ಸಾಧಕರಿಗೆ ತಿಳಿಯುವಂತೆ ಈ ಪ್ರಕರಣಗಳು ಇದುವರೆಗೆ ಅನ್ನುವಂಥ ಸೂತ್ರ. ಇದರಲ್ಲಿ ಗ್ರಂಥದ ನಿರ್ದೋಷತ್ವ ಮತ್ತು ಸಾರ್ಥಕ್ಯತ್ವವನ್ನು ತಿಳಿಸಿಕೊಡುವ ಸಲುವಾಗಿ ಹೇಳಕತ್ತ. ಇದು ವೇದದ ಕೊನೆಯ ಭಾಗ, ಜ್ಞಾನಕಾಂಡ ಪರ ಉಪನಿಷತ್ತುಗಳೇನೋ ಅದರ ಸಾರವನ್ನ ಅಷ್ಟೇ ಅಲ್ಲದೆ ಬ್ರಹ್ಮಸೂತ್ರಾದಿಗಳಲ್ಲಿ ಹೇಳಿದಂತ ವೇದಾಂತದ ಸಾರವನ್ನ ತೆಗೆದು ಕ್ರೋಢೀಕರಿಸಿ ಇಲ್ಲಿ ಮುಮುಕ್ಷುಗಳಿಗೆ ಹೇಳಂಗಿಲ್ಲ ಅಂತ ವೇದದ ಕೊನೆಯ ಭಾಗವೇ ಉಪನಿಷತ್ತದ. ಅದಕ್ಕೆ ಶ್ರುತಿ ಅಂತ ಕರೀತಾರ. ಅಂತ ಉಪನಿಷತ್ಲಿಂದ ಏನ್ ಆಗ್ತದ ಅಂದ್ರ ಅದು ವಿದ್ಯಾ ಸ್ವರೂಪವಾಗಿರೋದ್ರಿಂದ, ಜ್ಞಾನ ಸ್ವರೂಪ ಆಗಿರೋದ್ರಿಂದ ನಮ್ಮ ಸ್ವರೂಪದ ಅಜ್ಞಾನವನ್ನು ನಾಶ ಮಾಡಿ ಸ್ವರೂಪದ ಸ್ಥಿತಿಯಲ್ಲಿ ಇರಿಸ್ತವೆ. ಸ್ವರೂಪದ ಸ್ಥಿತಿಗೆನೆ ಮುಕ್ತಿ ಅಂತ ಕರೀತಾರ. ಅದಕ್ಕೆ ನಿನ್ನಿನ ದಿವಸ ಆ ಉಪನಿಷತ್ತುಗಳಿಂದ ಉತ್ಪತ್ತಿಯಾದಂತ ಜ್ಞಾನ ಅಥವಾ ಉಪನಿಷತ್ತು ಅಂದ್ರ ಜ್ಞಾನ, ಜ್ಞಾನ ಅಂದ್ರನ ಉಪನಿಷತ್ತು ಅಂತ ಅರ್ಥ ಮಾಡಿದ್ರೆ ತಪ್ಪಿಲ್ಲ. ಏನ್ ಮಾಡ್ತದ, ತನ್ನ ಅನಾದಿಯ ಅವಿದ್ಯೆಯ ನಾಡಿ ಕೆಡಿಸಿ ಪರಮೋನ್ನತಿಯನ್ನು ಐದಿಸುವ ಕಾರಣಂ ವಿದ್ಯೆಗೆ ಅನ್ಯವೇ ಸುಪನಿಷದರ್ಥ. ಯಾವ ಜ್ಞಾನ ಕಾಂಡದಲ್ಲಿ ಹೇಳಿರುವಂತ ಉಪನಿಷತ್ತುಗಳು ಉಪನಿಷತ್ತುಗಳು ಅವು ಆ ಉಪನಿಷತ್ತುಗಳಿಗಿನ ವಿದ್ಯಾ ಅಂತನೂ ಕರೀತಾರೆ. ಅವಿದ್ಯೆಯನ್ನು ನಿವಾರಣೆ ಮಾಡುವಂತ ಯಾವ ಜ್ಞಾನಕ್ಕನ ವಿದ್ಯಾ ಅಂತ ಕರೀತಾರೆ. ಆ ಅವಿದ್ಯೆ ಅನ್ನುವಂಥದ್ದು ಹೆಂಗೈತಿ ಅಂತ ನಿನ್ನ ಹೇಳಕತ್ತಿದ್ರು, ಅನಾದಿಯಾಗಿರುತ್ತೆ. ಅನಾದಿ ಭಾವ ರೂಪಂ ಯತ್ ವಿಜ್ಞಾನಿಯನ್ನ ವಿಡಿಯುತ್ತೆ ತತ್ ಅಜ್ಞಾನಂ ಇತಿ ಲಕ್ಷಣಂ, ತತ್ ಅಜ್ಞಾನಂ ಲಕ್ಷಣಂ ಇತಿ ಪ್ರಾಜ್ಞ ಸಂಪ್ರಚಕ್ಷತೆ. ಅಜ್ಞಾನ ಹೆಂಗದರಿ? ಅನಾದಿ ಭಾವ ರೂಪಂ. ಅನಾದಿ ಅಜ್ಞಾನ, ಅನಾದಿ ಉತ್ಪತ್ತಿ ಹೇಳಕ ಬರುದಿಲ್ಲ. ತನ್ನಿಂದ ತಾನು ಉತ್ಪತ್ತಿ ಹೇಳ್ತೇವೆ ಅಂದ್ರೆ ಆತ್ಮಾಶ್ರಯ ದೋಷ. ನಿರ್ಗುಣ ಬ್ರಹ್ಮದಿಂದ ಉತ್ಪತ್ತಿ ಹೇಳಿದ್ರ ನಿರ್ಗುಣ ಬ್ರಹ್ಮ ವಿಕಾರ ಉಳ್ಳದ್ದು ಅಂತ ಹೇಳಬೇಕಾಗ್ತದೆ. ಇನ್ನ ಈಶ್ವರನಿಂದ ಅವಿದ್ಯೆ ಅಜ್ಞಾನ ಉತ್ಪತ್ತಿ ಆಗಿತ್ತೇನೋ ಅಂತ ಒಂದ್ ವೇಳೆ ಪ್ರಶ್ನೆ ಮಾಡಿದ, ಅಜ್ಞಾನ ಸಿದ್ಧ ಆದ ಮೇಲೆ ಈಶ್ವರ ಸಿದ್ಧ ಆಗ. ಅಜ್ಞಾನ ಇಲ್ಲಿಲ್ಲ ಅಂದ್ರ ಈಶ್ವರ ಹೆಂಗ್ ಸಿದ್ಧ ಹಾಕಿದ್ದಾವ? ಇಲ್ಲ. ಅದಕ್ಕ ಈ ಜೀವ ಮತ್ತು ಈಶ್ವರರು ಮಾಯಾ ಅನ್ನುವಂತ ಕಾಮಧೇನುವಿನ ಮಕ್ಕಳು. ಇದನ್ನ ಪಂಚದಶಿ ಒಂದು ಮಾತು ಹೇಳ್ತಾ, ಮಾಯಾಕ್ಯಾಯಾಹ ಕಾಮಧೇನೋ ವತ್ಸವು ಜೀವೇಶ್ವರ ಉಪವು ಯಥೇಷ್ಟಂ ಪಿಬತಿ ದ್ವೈತಂ ತತ್ವಂತು ಅದ್ವೈತಮೇವಹಿ. ಮಾಯಾ ಅನ್ನುವಂತ ಕಾಮಧೇನುವಿನ ಮಕ್ಕಳು ಯಾರು ಅಂದ್ರೆ ಈಶ್ವರ ಮತ್ತು ಜೀವ. ಈಶ್ವರ ದೊಡ್ಡ, ಜೀವ ಸಣ್ಣ, ಉಪಾಧಿ ವಸಿ. ಜೀವೇಶ್ವರರು ಈ ಕಾಮಧೇನು, ಮಾಯಾ ಅನ್ನುವಂತ ಕಾಮಧೇನು ಮಕ್ಕಳಾಗಿರುವುದರಿಂದ ಯಥೇಷ್ಟ
ಯಥೇಷ್ಟಂ ಪಿಬತಿ ದ್ವೈತಂ. ಅಂದ್ರ ಜೀವ ಮತ್ತು ಈಶ್ವರ ಉಪಾಧಿ ಮೂಲಕವಾಗಿ ನಾವು ಗ್ರಹಣ ಮಾಡಿದ್ವಿ ಅಂದ್ರ ಇವಲ್ಲಿ ದ್ವೈತವೇ ಪ್ರತೀತಿ ಆಗುತ್ತದೆ. ಆದರೆ ನಿಜವಾದ ತತ್ವ ಅದು ಅದ್ವೈತ ಸ್ವರೂಪವಾಗಿರುತ್ತೆ. ಅಂದ್ರೆ ಅದು ಆತ್ಮ. ಈಶ್ವರ ಅಜ್ಞಾನ ಮೊದಲ ಅವಿದ್ಯೆ, ಅಜ್ಞಾನ, ಮಾಯಾ ಅಂತ ಹಿಂಗ ಮೊದಲೇನು ಪರ್ಯಾಯ ನಾಮಗಳದಾವಲ್ಲ, ಆ ನಾಮಗಳನ್ನ ಅಂದ್ರ ಹೊಂದಿದಂತ ಆ ಅವಿದ್ಯೆ ಅಥವಾ ಮಾಯೆಯನ್ನ ಸ್ವೀಕಾರ ಮಾಡಿದ ಮೇಲೆ ಆ ಒಂದು ಶುದ್ಧ ಚೇತನವೇ ಮಾಯಾ ಉಪಾಧಿಯಿಂದ ಕೂಡ್ಕೊಂಡಾಗ ಈಶ್ವರ ಅಂತ ಸಿದ್ಧ. ಅಂದ ಮೇಲೆ ಈಶ್ವರ ಮೊದಲು ಮಾಯಾ ಮೊದಲು ಅಂತ ಕೇಳಿದ್ರೆ ಏನ್ ಹೇಳ್ಬೇಕು? ಮಾಯಾ ಮೊದಲು, ಹೌದಲ್ಲ? ತಾಯಿ ಇಲ್ದೆ ಮಗ ಹೆಂಗ್ ಹುಡ್ತಾನ? ತಾಯಿ, ಆ ಮಾಯೆ ಎಂಬ ತಾಯಿ ಹೊಟ್ಟಿಯೊಳಗೆ ಈಶ್ವರತ್ವ ಮತ್ತು ಜೀವತ್ವ ಹೇಳ್ಯಾರ. ಈಶ್ವರತ್ವ ಮತ್ತು ಜೀವತ್ವ ಹೇಳ್ಯಾರಂದ್ಮೇಲೆ ಅದು ಮಾಯಾ ಮೊದಲು ಇದ್ದಾಗನೇ ಈಶ್ವರ ಆಮೇಲೆ ಸಿದ್ಧ ಆಗ್ತಾನೆ. ಅಂದ್ಮೇಲೆ ಆ ಈಶ್ವರ ಆದ್ಮೇಲೆ ಮಾಯಾ ನಾವು ಹೇಳಕ್ ಬರ್ತೇನೋ? ಇಲ್ಲ. ಯಾವಾಗ ಈಶ್ವರ ಸಿದ್ಧ ಆಗ್ತಾನ ಅಂದ್ರ ನಿರ್ಗುಣ ಬ್ರಹ್ಮ ಮತ್ತು ಅನಾದಿಯಾದ ಅವಿದ್ಯೆ ಅಥವಾ ಮಾಯಾ. ನಿರ್ಗುಣ ಬ್ರಹ್ಮನೂ ಅನಾದಿ ಅದ, ಮಾಯಾನು ಅನಾದಿ ಅದ. ಏನಪ್ಪಾ ಇವರು ನಿರ್ಗುಣವಾದ ಬ್ರಹ್ಮ ಮತ್ತು ಮಾಯಾ ಎರಡರ ಸಂಬಂಧ ಹೇಳ್ಬೇಕಲ್ಲ. ಸಂಬಂಧನು ಅನಾದಿ ಅದ, ಸಂಬಂಧ ಏನದ? ಅನಾದಿ ಅದ. ಎರಡರ ಸಂಬಂಧ ಹೇಳಿದಾಗ ಅಲ್ಲಿ ಈಶ್ವರ ಸಿದ್ಧ ಆಗ್ತಾನೆ. ಈಶ್ವರ ಏನಾಗ್ತಾನವ? ಸಿದ್ಧ ಆಗ್ತಾನೆ. ಅದಕ್ಕ ಸಂಬಂಧನು ಅನಾದಿ ಅದ. ಮತ್ ಯಾಕೆ ಸಂಬಂಧ ಏನಾದ ಅಂದ್ರ ಮಾಯಾ ಅನಾದಿ ಅದ, ಬ್ರಹ್ಮನು ಅನಾದಿ ಅದ, ಅವುಗಳ ಸಂಬಂಧನು ಅನಾದಿ ಅದ. ಸಂಬಂಧ ಅನಾದಿ ಅಂದಾಗ ಅಲ್ಲಿ ಅದರಿಂದ ಈಶ್ವರ ಉತ್ಪತ್ತಿ ಆಗಿರ್ತಾನೆ. ಈಶ್ವರತ್ವ, ಈಶ್ವರ ಉತ್ಪತ್ತಿ ಆಕಾರ ಮತ್ ಚೇತನ ಐತಿಲ್ಲ ಅದ್ರಾಗ, ಅದನ್ನು ಉತ್ಪತ್ತಿ ಹೇಳ್ಬೇಕಾಗುತ್ತೆ. ಈಶ್ವರತ್ವ, ಜೀವತ್ವ, ಇದು ಯಾವ ಬಿಂಬ ಪ್ರತಿಬಿಂಬವಾದದಿಂದ ಹೇಳುವಂತ ಮಾತು. ಅದಕ್ಕ ಈಶ್ವರತ್ವ ಸಿದ್ಧ ಆಯ್ತು ಅಂದ್ರೆ ಯಾವಾಗ? ಮಾಯೆಯನ್ನ ಮೊದಲು ಒಪ್ಪದ. ಹಂಗಾರ ಮಾಯಾ ಈಶ್ವರಕ್ಕಿಂತ ಮೊದಲದ. ಈಶ್ವರನಿಂದ ಇದು ಮಾಯೆಯಿಂದ ಈಶ್ವರತ್ವ ಸಿದ್ಧ ಆತೋ ಅಥವಾ ಈಶ್ವರನಿಂದ ಮಾಯಾ ಹುಟ್ಟತೋ? ಸಿದ್ಧ ಆತ. ಹಂಗಾರ ಮಾಯಾ ಮೊದಲು ಐತೆ ನಂಗ. ಹಂಗಾರ ಮಾಯಾದ ಉತ್ಪತ್ತಿಗೆ ಈಶ್ವರ ಕಾರಣ ಆಗಲಿಲ್ಲ. ಇನ್ನು ಜೀವ ಏನಾರ ಕಾರಣ ಆಗ್ಯಾನನು ಅಂತ ಸರ್ವಜ್ಞ ಈಶ್ವರನ ಕಾರಣ ಆಗಿಲ್ಲ. ಜೀವ ಯಾವ ಮೂಲ್ಯ ಕುಂತಾನ? ಮಾಯೆಯನ್ನು ಉತ್ಪತ್ತಿ ಮಾಡ ಮಾಯಾ, ಹೌದಿಲ್ಲ? ಯಾವ ಮೂಲ್ಯಾಗ? ಇವ ಅಲ್ಪಜ್ಞ ಅದಾನ, ಇವನು ಒಂದು ಮಾಯೆ ಮಗನ ಅದಾನ. ಅದಕ್ಕೆ ಇವನಿಂದನೂ ಸಿದ್ಧ ಆಗಿಲ್ಲ, ಇವನಿಂದ ಉತ್ಪತ್ತಿ ಹೇಳಕ್ ಬರಂಗಿಲ್ಲ. ಇವನಿಂದ ಮಾಯೆ ಉತ್ಪತ್ತಿ ಹೇಳಕ್ ಬರಂಗಿಲ್ಲ. ಜೀವೇಶ್ವರ ಭೇದ ಅನಾದಿ ಅದ. ಜೀವೇಶ್ವರ ಎಂದ ಜೀವೇಶ್ವರರು ನಾ ದೊಡ್ಡವ ಅಥವಾ ಅವು ದೊಡ್ಡವ ನಾ ಸಣ್ಣವ ಅಂತ ಸಹಜವಾಗಿ ಅಜ್ಞಾನಿಗಳ ಅನುಭವ ಅದ ಇಲ್ಲ. ದೇವ್ರ ದೊಡ್ಡವ್ರಿ, ನಾ ಹೆಂಗ ದೇವ್ರ ಹಾಕ್ತೇನ್ರಿ? ನಾ ಸಣ್ಣವ. ಅಜ್ಞಾನಿಗಳ ಅನುಭವ ಅದ, ಹೌದಿಲ್ಲ? ಜೀವೇಶ್ವರಲ್ಲಿ ಭೇದ ಉತ್ಪತ್ತಿ ಆಗ್ತಿಲ್ಲ. ಈ ಭೇದನು ಅನಾದಿ. ಈ ಭೇದ ಅನ್ನುವಂಥದ್ದು, ಈ ಭೇದ ಮಾಯೆಯನ್ನ ಉತ್ಪತ್ತಿ ಮಾಡ್ತದೆಯೋ ಅಥವಾ ಮಾಯೆಯನ್ನು ಸ್ವೀಕಾರ ಮಾಡಿದಾಗ ಭೇದ ಉತ್ಪತ್ತಿ ಆಗಿರುತ್ತದೆಯೋ? ಮಾಯೆಯನ್ನು ಸ್ವೀಕಾರ ಮಾಡಿದಾಗ ಭೇದ ಉತ್ಪತ್ತಿ ಆಗಿರ್ತದ. ಅಂದ್ಮೇಲೆ ಮಾಯೆಯನ್ನ ಭೇದ ಉತ್ಪತ್ತಿ ಮಾಡ್ತೈತೇನು? ಇಲ್ಲ. ಅದಕ್ಕ ಈ ಭೇದವು ಮಾಯೆ ಉತ್ಪತ್ತಿ ಮಾಡಲಾರದು. ಹಿಂಗ 6 ಅನಾದಿಗಳ. ಈ ಅಜ್ಞಾನವು ಅನಾದಿ ಅದ. ಅದಕ್ಕ ಅಜ್ಞಾನ ಇದು ಅನಾದಿ ಅದ, ಯಾರಿಂದ ಉತ್ಪತ್ತಿ ಅಂತ ಹೇಳಕ್ ಬರಂಗಿಲ್ಲ. ಮತ್ತ ಅನಾದಿ ಇದ್ರ ಇದು ಅನಾದಿ ಶಾಂತ. ಅನಾದಿ ಅನಂತ ನಿರ್ಗುಣ ಚೇತನ ಒಂದೇ ಅನಾದಿ ಅನಂತ, ಉಳಿದ ಎಲ್ಲವೂ ಕೂಡ ಅನಾದಿ ಶಾಂತ. ಅದಕ್ಕ ಇವು ಅನಾದಿ ಶಾಂತ ಆಗಿರುವುದರಿಂದ, ಮಾಯೆಯು ಅನಾದಿ ಶಾಂತ ಆಗಿರುವುದರಿಂದ ಇದು ಯಾವಾಗ್ಲಿಂದನೂ ಐತಿ ಅಂದ್ರೂ ಕೂಡ ಎಂದ ನಾಶ ಆಕತಿ. ಇದಕ್ಕ ಏನ್ರಿ? ಇದಕ್ಕೆ ನಾಶ ಇಲ್ಲ.
ಬೇಕಾದಷ್ಟು ದಿನದಿಂದ ಇರುವಂತಕ್ಕ ಒಮ್ಮೆ ಬ್ರಹ್ಮ ಜ್ಞಾನದ ಬೆಳಕ ಹತ್ತಿತು ಅಂದ್ರ ಗವ್ಯಾಗ ಕತ್ತಲೆ ಎಷ್ಟು ವರ್ಷದಿಂದ ಐತೋ ಏನ ಹೌದು. ಒಂದೊಂದು ಗವಿ 1000 ವರ್ಷವು 2000 ವರ್ಷದ ಗವಿ ಇರ್ತಾವ. ಕತ್ತಲೆ ಅಲ್ಲೇ ಕಾಯಂ 2 ವರ್ಷದಿಂದ ಐತಿ ಗೊತ್ತಿಲ್ಲ. ಒಂದು ಹೋಗಿ ದೀಪ ಹಚ್ಚಿದ್ವಿ ಅಂದ್ರ ಬೆಳಕ ಕತ್ತಲೆ ಹೋಗ್ಬಿಡ್ತದ. ಹಂಗ ಅವಿದ್ಯೆ ಅನಾದಿದ್ರು ಕೂಡ ತತ್ವಜ್ಞಾನ ಗುರು ಕೃಪಾ ಈಶ್ವರ ಕೃಪಾದಿಂದ ಉಪನಿಷತ್ತುಗಳನ್ನ ಒಂದು ಶ್ರವಣ ಮನ ನಿಧಿಧ್ಯಾಸನದಿಂದ ಶ್ರವಣ ಮನ ನಿಧಿಧ್ಯಾಸನ ಮಾಡಿದ್ರ ಉಪನಿಷತ್ತುಗಳ ತಾತ್ಪರ್ಯವನ್ನ ಗುರುಮುಖ ದ್ವಾರ ಅವಾಗ ತತ್ವಜ್ಞಾನ ಉತ್ಪತ್ತಿ ಆಗ್ತದ. ಅವಾಗ ಆ ಅವಿದ್ಯೆ ಅನ್ನುವಂಥದ್ದು ನಾಶ ಆಗ್ತದೆ. ಅದಕ್ಕೆ ಹೇಳ್ತಾರ ತನ್ನ ಅನಾದಿಯ ಅವಿದ್ಯೆಯಂ ವಿದ್ಯೆಯಂ ಅನ್ವಾಡ್ರಿ. ತನ್ನ ಅನಾದಿಯ ಅವಿದ್ಯೆಯಂ ನಾಡಿ ಕೆಡಿಸಿ ಅಂದ್ರೆ ಚೆನ್ನಾಗಿ ನಾಶ ಮಾಡ್ತಾವ. ಹೆಂಗ ಚೆನ್ನಾಗಿ ನಾಶ ಮಾಡ್ತಂದ್ರ ಅವ ಎಂದು ಹೊಳ್ಳಿ ಹುಟ್ಟಿರ್ಬಾರ್ದ ಆ ನಮೂನಿ ನಾಶ ಮಾಡ್ತಾವ. ಅರಿವಿಂದೆ ಖುಷಿಯಾಗಿ ಮರಳಿ ಕಾಣಿಸದು ಎಂದೆಂದು ಪರಿಪಟ್ಟು ಪೋಪುದರು ಎಂದೇ ಅದು ಅನೃತವೆನಿಪುದು. ನಿಜಗೊಂಡ್ರು ಅವಿದ್ಯೆಗ ಅನೃತ ಅಂತ ಕರ್ತಾರ ಪರಮಾನುಭವಗಳು. ಅರಿವಿಂದೆ ಖುಷಿಯಾಗಿ ಏನ್ರಿ ಮರಳಿ ಕಾಣಿಸದು ಎಂದೆಂದು ಸ್ವರೂಪದ ಜ್ಞಾನದಿಂದ ಒಮ್ಮೆ ಅವಿದ್ಯೆ ನಾಶ ಆಯ್ತಂದ್ರ ಮತ್ತ ಅವಿದ್ಯೆಗೆ ಉತ್ಪತ್ತಿ ಇಲ್ಲ. ಆಮೇಲೆ ಪ್ರಶ್ನೆ ಮಾಡ್ಬಹುದು, ದೀಪ ಹಚ್ಚಿಟ್ರ ಮನ್ಯಾನ ಕತ್ತಲಿ ಹೋಗ್ತತ್ರಿ, ದೀಪ ಆರಿಸಿರ ಮತ್ ಕತ್ತಲಿ ಬರ್ತತಿ. ಬ್ರಹ್ಮಜ್ಞಾನ ಆದಾಗ ಅವಿದ್ಯೆ ನಾಶ ಆಕತಿ. ಅದ್ರ ಅಂತಃಕರಣದಾಗ ಬ್ರಹ್ಮಜ್ಞಾನ ಇಲ್ಲಿಲ್ಲ ಅಂದ್ರ ಮತ್ ಬಂದ್ಬಿಡ್ತತಿ. ಹಂಗಿಲ್ಲ ಅದು. ಒಮ್ಮೆ ಅಜ್ಞಾನ ನಾಶ ಆಯ್ತಂದ್ರ ಮತ್ತ ಅದು ತೋರುದಿಲ್ಲ, ಉತ್ಪತ್ತಿ ಆಗುದಿಲ್ಲ. ಬ್ರಹ್ಮಜ್ಞಾನಿಗಳ ಮತ್ತ ಅಜ್ಞಾನಿಗಳು ಆಕಾರ ನಾವು ಹಂಗಿಲ್ಲ. ಅವ್ರು ಅದಕ್ಕ ನಾಡಿ ಕೆಡಿಸಿ ಅಂದ್ರೆ ಮತ್ತು ಹೊಳ್ಳಿ ಉತ್ಪತ್ತಿ ಆಗಂಗಿಲ್ಲ ಜ್ಞಾನಿಗಳ ದೃಷ್ಟಿಗೆ. ಅಲ್ರಿ ಸ್ವಾತಿ ಹನಿ ನೀರಿನ ಹನಿ, ಅದು ಸ್ವಾತಿ ಮಳಿ ಹನಿ ನೀರಿನ ಹನಿ. ಅದು ಕಪ್ಪೆ ಚಿಪ್ಪಿನೊಳಗೆ ಏನಾಯ್ತು ಮುತ್ತ. ಅದ್ ಎಲ್ಲಿ ಇರ್ತದ ಮುತ್ತ? ನೀರಾಗ ಇರ್ತದ. ಕರಿಗೆ ಅಂದ್ರ ನೀರ್ ಹಾಕ್ತೇನೆ ಆಗಂಗಿಲ್ಲ, ಹೌದಿಲ್ಲ? ಹಂಗ ಒಮ್ಮೆ ಬ್ರಹ್ಮಜ್ಞಾನ ಆಯ್ತು ಅಂದ್ರ ಹೆಂಗ್ ವ್ಯವಹಾರ ಮಾಡಿದ್ರು ಬ್ರಹ್ಮಜ್ಞಾನ ಕೆಟ್ಟ ಹೋಗಂಗಿಲ್ಲ. ಜ್ಞಾನಿಗಳಿಗೆ ಬ್ರಹ್ಮಜ್ಞಾನ ಅಂತಃಕರಣದಲ್ಲಿ ಆತಂದ್ರೂ ವ್ಯವಹಾರದ ಕಾಲದಲ್ಲಿ ಯಾವ್ದಾರ ಸ್ವರೂಪದ ವಿಸ್ಮೃತಿ ಆಗ್ಬಹುದು ವಿನಃ ನಾನು ದೇಹಾದಿಗಳು ಅಂತ ಭಾವ ಎಂದು ಬರುತ್ತೆ. ಅದಕ್ಕ ನಾಡಿ ಕೆಡಿಸಿ, ಅವಿದ್ಯೆಯನ್ನು ನಾಡಿ ಕೆಡಿಸಿ ಮತ್ತೇನ್ ಮಾಡ್ತದ? ಪರಮೋನ್ನತಿಯನ್ನು ಐದಿಸುವ. ಪರಮ ಉನ್ನತಿಯನ್ನು ಐದಿಸುವ. ಪರಮೋನ್ನತಿ ಅಂದ್ರ ಏನು? ಅದು ಮುಕ್ತಿ. ಪರಮೋನ್ನತಿ ಅಂದ್ರ ಪರಬ್ರಹ್ಮದ ಸ್ಥಿತಿ. ಪರಮ ಅಂದ್ರ ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಇದಕ್ಕ ಪರಮೋನ್ನತಿ ಅಂತ. ಅವ ಉನ್ನತಿ ಸಾಧಿಸಿದ ಅಂತಾರ ನೋಡ್ರಿ. ಬಹಳ ಬೀದಿಯೊಳಗ ಅಲ್ಲಾಡುವಂತ ಮನುಷ್ಯ ಸ್ವಲ್ಪ ಶ್ರೀಮಂತ ಆದಂದ್ರೆ ಸುಧಾರಣೆ ಆದ್ರೆ ಅವ ಉನ್ನತಿ ಸಾಧಿಸಿದ ಅಂತ. ಈ ಲೋಕದೊಳಗ ಮನುಷ್ಯ ಶರೀರ ಪಡ್ಕೊಂಡ್ ಬಂದ ಪರಲೋಕಕ್ಕೆ ಹೋಗುವಂತ ಒಂದಿಟ್ಟು ಪುಣ್ಯ ಗಿಣ್ಯ ಮಾಡಿದ ಅಂತಂದ್ರ ಯಜ್ಞ ಯಾಗಾದಿಗಳು ಮಾಡಿದ ಸ್ವರ್ಗಕ್ಕೆ ಹೋಗ್ತಾನ ಅಂತ ಅನ್ನೋದು ಖಾತ್ರಿ ಆಗಿತ್ತಂದ್ರ ಉನ್ನತಿ ಸಾಧಿಸಿದ ಅಂತ. ಆ ಉನ್ನತಿಗಳು ಎಲ್ಲವೂ ಮತ್ ಜನ್ಮಕ್ಕೆ ತರ್ತಾವ. ಆದ್ರೆ ಇದು ಪರಮ ಉನ್ನತಿ ಅಂತ ಅಂದ್ರೇನು? ನಸ ಪುನರಾವರ್ತತೆ. ಇದ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಮ್ಮ. ಯಾವ್ದನ್ನ ಪಡೆದ್ರು ಹೊಳ್ಳಿ ಬರಂಗಿಲ್ಲ. ಅದೇ ಸ್ವರೂಪ. ಆ ಸ್ವರೂಪದ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿ ಕೊಡ್ತಾರೆ. ಅದಕ್ಕೆ ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅಂತ ಕರೀತಾರೆ. ಪರಮೋನ್ನತಿಯನ್ನು ಐದಿಸುವ ಅಂದ್ರೆ ಹೊಂದಿಸುವ, ಪ್ರಾಪ್ತಿ ಮಾಡಿಕೊಡುವ ಅಂದ್ರೆ ಅರ್ಥ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಡುವ. ಎಲ್ಲೋ ಮುಕ್ತಿಯನ್ನು ತಂದು ಕೊಡ್ತೇನೆ ಇಲ್ಲ, ಸ್ವರೂಪದ ಸ್ಥಿತಿ ಪ್ರಾಪ್ತಿ ಆಗ್ತದೆ. ಸ್ವರೂಪ ಮೊದಲೇ ಇದ್ದಿದ್ದ ವೃತ್ತಿ ಅದರ ಆಕಾರವಾಗಿ ಸ್ಥಿತಿಯನ್ನು ಪಡಿತದೆ. ಅದೇ ಸ್ವರೂಪದ ಸ್ಥಿತಿಗೆ ಆ ವೃತ್ತಿಯಲ್ಲಿ ಅದರ ಆಕಾರವಾಗಿ ಸ್ಥಿತಿ ಪಡಿತಂದ್ರೆ ವೃತ್ತಿ ಅಲ್ಲಿ ನಾಶ ಆಗ್ತದೆ.
ನಾಶ ಆಗಿ ಬಾಧಿತಾನು ವೃತ್ತಿಯಿಂದ ಜೀವಿಸಿಕೊಂಡಿರ್ತಾವ. ಯಾವುದು? ಬ್ರಹ್ಮಾಕಾರ ವೃತ್ತಿ. ಆದ ಸ್ವರೂಪದ ಸ್ಥಿತಿ ಪ್ರಾಪ್ತ ಆಗಿದ್ದ ಅದಕ್ಕೆ ಮುಕ್ತಿ ಅಂತ ಕರೀತಾರೆ. ಅದಕ್ಕ ಐದಿಸುವ ಕಾರಣಂ ವಿದ್ಯೆಗೆ ಅಂದ್ರೆ ಬ್ರಹ್ಮಜ್ಞಾನಕ್ಕ ವಿದ್ಯೆ ಅಂತ ಕರೀತಾರ. ವಿದ್ಯೆಗೆ ಅನ್ಯವೇ ಸುಪನಿಷದ ಅರ್ಥ. ಏನು ಸುಪನಿಷದ? ಜ್ಞಾನ ಕಾಂಡದಲ್ಲಿ ಹೇಳುವಂತ ಜೀವ ಬ್ರಹ್ಮರ ಏಕತ್ವವನ್ನು ಪ್ರತಿಪಾದನೆ ಮಾಡುವಂತ ಯಾವ ಉಪನಿಷತ್ತುಗಳದಾವಲ್ಲ, ಆ ಉಪನಿಷತ್ತುಗಳಿಗೆ ಜ್ಞಾನ ಅನ್ನಲಿಕ್ಕೆ ಏನಾದ್ರೂ ವಿರುದ್ಧ ಇರುತ್ತದೆಯೇ ಏನ್ರಿ? ವಿದ್ಯೆಗೆ ಅನ್ಯವೇ. ಆ ಜ್ಞಾನಕ್ಕ ಉಪನಿಷತ್ತುಗಳು ಬೇರೆ ಅದಾವ, ಬ್ರಹ್ಮಜ್ಞಾನಕ್ಕ ಉಪನಿಷತ್ತುಗಳು ಬೇರೆ ಅದಾವ ಅಂತ ಅಲ್ಲ. ಉಪನಿಷತ್ತುಗಳಿಗಿನ ಜ್ಞಾನ ಅಂತ ಕರೀತಾರ ಅಂತ ಈ ರೀತಿಯಾಗಿ ಹೇಳಿ. ಹಂಗಾರೆ ಉಪನಿಷತ್ತದ ಅರ್ಥ ಏನು ಅಂತ ಕೇಳಿದ್ರ, ಸಿದ್ದಾಡಪ್ಪನವರು ಸುಬ್ಬಯ್ಯ ಶಾಸ್ತ್ರಿಗೆ 4ನೇ ಅಧ್ಯಾಯದೊಳಗೆ ಉಪನಿಷತ್ತದ ಬಗ್ಗೆ ಬಹಳ ವಿಸ್ತಾರ ಅವ್ರನ್ನ ಖಂಡನ ಮಾಡಿದ್ರು. ಅದಕ್ಕ ಉಪನಿಷತ್ ಅಂತ ಅನ್ನೋದಕ್ಕ ಅಲ್ಲಿ ಹೇಳ್ತಾರ ಅವರು, ಬ್ರಹ್ಮ ವಿದ್ಯೆಗೆನ ಉಪನಿಷತ್ ಅಂತ ಕರೀತಾರ. ಅಲ್ಲಿ ವ್ಯಾಕರಣ ರೀತಿಯಿಂದ ವಿಚಾರ ಮಾಡಿ ನೋಡಿದ್ರ ಉಪ ಮತ್ತು ನಿ ಅನ್ನುವಂತ ಈ ಒಂದು 2 ಉಪಸರ್ಗಕ್ಕ ಸತ್ ಅಥವಾ ಸದಲ್ರು ಧಾತು ಬರುವುದರಿಂದ ಅದಕ್ಕ 6ನೇ ಗಣ ಪರಸ್ಮೈ ಪದ ಆಕತಿ ಅಂತ ವ್ಯಾಕರಣ ರೀತಿಯಿಂದ ಹೇಳಿದ್ರು. ಈ ಅರ್ಥಕ್ಕ ಉಪನಿಷತ್ ಈ ರೀತಿಯಾಗಿ ಉಪ ಮತ್ತು ನಿ ಅನ್ನೋದು ಉಪಸರ್ಗಕ್ಕ ಸತ್ ಅನ್ನುವಂತ ಧಾತು ಬಂದು ಉಪನಿಷತ್ ಅಂತ ಆದಾಗ 3 ಅರ್ಥಗಳು. ಒಂದು ವಿಸರಣ, ಗತಿ ಮತ್ತು ಅವಸಾನ. ಅದಕ್ಕ ಈ 3 ಅರ್ಥಗಳು ವಿಸರಣ ಅಂತ ಎದಕ್ ಕರೀತಾರ? ವಿಸರಣ ಅಂದ್ರ ಅಲ್ಲಿ ಹೇಳ್ತಾರವು ಏನಂತಂದ್ರೆ, ಮಂದರಾದಂತ ಯಾವ ಬ್ರಹ್ಮವಿತ್ತರು ಮಂದರಾದ ಬ್ರಹ್ಮವಿತ್ತರು ಅದಾರಲ್ಲ, ಒಬ್ಬ ಸಾಮಾನ್ಯ ಮನುಷ್ಯ ವಿವೇಕಾದಿಗಳನ್ನು ಪಡ್ಕೊಂಡು ಗುರುಗಳ ಮೂಲಕವಾಗಿ ಉಪನಿಷತ್ ತಾತ್ಪರ್ಯ ತಿಳ್ಕೊಂಡ ಅವ್ರು ಬ್ರಹ್ಮವಿತ್ತರಾದ್ರಂದ್ರ, ಬ್ರಹ್ಮವಿತ್ತ ಅಂದ್ರ ಬ್ರಹ್ಮನನ್ನ ತಿಳಿದ್ರಂದ್ರ ಅಲ್ಲಿ ಏನಾಗ್ತದ ಅಂದ್ರ ಅವ್ರ ಅಜ್ಞಾನ ಶಿಥಿಲ ಆಗ್ತದ. ಅಜ್ಞಾನಿನ ಬ್ರಹ್ಮ ಮೂಲ ಅಜ್ಞಾನ ಏನಕ್ಕೈತಿ? ಅದು ಶಿಥಿಲ ಆಗ್ತದ. ಅಂದ್ರ ಮುಂದದು ಜನ್ಮಾದಿಗಳನ್ನು ಕೊಡಂಗಿಲ್ಲ. ಅಂದ್ರ ಆ ಮೂಲ ಅಜ್ಞಾನ ನಾಶ ಆಗ್ತದ. ಅದಕ್ಕ ಅವರ ಮೂಲ ಅಜ್ಞಾನ ನಾಶ ಆಯ್ತಂದ್ರ ಅನಂತ ದುಃಖಗಳಿಂದ ಅವ್ರು ಪಾರಾಗ್ತಾರ. ಅದಕ್ಕ ಉಪನಿಷಾದಯತಿ ಶಿಥಿಲೀಕರೋತಿ ಅಂದ್ರ ವಿಸರಣ ಅನ್ನುವುದಕ್ಕ ಅಜ್ಞಾನವನ್ನ ಶಿಥಿಲೀಕರಣ ಮಾಡ್ತತಿ, ಅದ್ರ ನಾಶ ಮಾಡ್ತತಿ ಅಂತ ಅರ್ಥ. ಇನ್ನು 2ನೇ ಅರ್ಥ ಏನು? ಗತಿ ಅಂದ್ರ ಜಿಜ್ಞಾಸುಗಳ ವೃತ್ತಿಯನ್ನ ಬ್ರಹ್ಮದ ಸ್ವರೂಪಕ್ಕೆ ಹೋಗಿ ಮುಟ್ಟಿಸ್ತಾವ. ಗತಿ ಅಂದ್ರೆ ಹೊಂದಿಸುವುದು. ಏನ್ ಹೊಂದಿಸುವುದು? ಬ್ರಹ್ಮ ಸ್ವರೂಪಕ್ಕೆ ಜಿಜ್ಞಾಸುಗಳ ವೃತ್ತಿಯನ್ನು ಹೊಂದಿಸುವುದು. ಬ್ರಹ್ಮ ಪ್ರಾಪ್ತಿ ಆಯಿತು ಅಂದ್ರ ಅಥವಾ ಬ್ರಹ್ಮಕ್ಕೆ ಹೋಗಿ ಮುಟ್ಟಿತು ಅಂತ ಅರ್ಥ. ಬ್ರಹ್ಮ ಪ್ರಾಪ್ತಿ ಆಯ್ತು ಅಂದ್ರ ಬ್ರಹ್ಮನ ಇವ್ ಓಡಿ ಬಂದು ಪ್ರಾಪ್ತಿ ಆಯ್ತು, ಬ್ರಹ್ಮ ಇದ್ದಲ್ಲಿ ವೃತ್ತಿ ಹೋಗಿ ಮುಡುತ್ತೋ ಹೌದಿಲ್ಲ? ಬ್ರಹ್ಮ ಪ್ರಾಪ್ತಿ ಆಯ್ತು ಅಂದ್ರೆ ಎಲ್ಲ ಪುಟ್ಟ್ಯಾಕ್ ಮುಕೊಂಬಂದ ಬ್ರಹ್ಮನ್ ಇಟ್ಟಂಗ ಹಂಗೆಲ್ಲ ಬ್ರಹ್ಮ ಅದು ಎಲ್ಲಾ ಕಡೆ ತುಂಬಿಕೊಂಡು ಆದ್ರ ಜಿಜ್ಞಾಸುಗಳ ವೃತ್ತಿಯನ್ನ ಅಲ್ಲಿ ಹೋಗಿ ಮುಟ್ಟಿಸ್ತಾವ. ಅದು ಅಲ್ಲಿ ಹೋಗಿ ಮುಟ್ಟಿಸ್ತಂದ್ರ ಅದ ಏನಂತಾರ, ಬೆಂಕಿ ಕೆಂಡದ ಮೇಲೆ ಹುಲ್ಲಿನ ಕಡ್ಡಿ ಬಿತ್ತಂದ್ರ ಅದು ಬೆಂಕಿ ಸ್ವರೂಪ ಆಗ್ತಾವ. ಹೌದಲ್ಲ? ಅದಕ್ಕ ಉರಿಯುವ ಕೆಂಡದ ಮೇಲೆ ಪ್ರಣವ ತಂದಿರಿಸಿದೊಡೆ ಆ ಪ್ರಣವನೆ ಕೆಂಡ ನುಂಗಿದಂತೆ. ಹೌದಲ್ಲ? ಉರಿಯುವ ಕೆಂಡದ ಮೇಲೆ ಒಂದು ಹುಲ್ ಕಡ್ಡಿ ಬಿತ್ತಂದ್ರ ಅದು ಸುಟ್ಟು ಬೆಂಕಿ ಆಕತಿ. ಹಂಗ ಬ್ರಹ್ಮನ ಸಮೀಪ ಜಿಜ್ಞಾಸ ವೃತ್ತಿಯನ್ನು ತಗೊಂಡ್ ಹೋಗಿ ನಿಲ್ಲಿಸಿ ಅದಕ್ಕ ಅದ್ರ ಆಕಾರ ಮಾಡ್ತಂದ್ರ ಆ ವೃತ್ತಿ ಸತ್ತು ಬದುಕ್ತ. ಹೌದಲ್ಲ? ಸತ್ತ ಹೋಗೈತೆ. ಯಾರಿಗೆ? ಬ್ರಹ್ಮಜ್ಞಾನಿಗಳಿಗೆ ಅವ್ರ ವೃತ್ತಿ ಸತ್ತದ, ಬ್ರಹ್ಮಾಕಾರ ಆಗಿ ಸತ್ತದ.
ಆದ್ರೂ ಪ್ರಾರಬ್ಧ ವಶದಿಂದ ಬದುಕೊಂಡು ಬಾಧಿತಾನುವೃತ್ತಿಯಿಂದ ಬದುಕೊಂಡು ಯಾಕೆ ಬದುಕೊಂಡತ್ತದ ಅದ್ ಯಾಕೆ ಬದುಕೊಂಡತ್ತೆ ಅಂದ್ರ ಜಿಜ್ಞಾಸುಗಳಿಗೆ ಸ್ವಲ್ಪ ಮುಂದ ಅಭ್ಯಾಸ ಮಾಡ್ಲಿಕ್ಕೆ ಬೋಧ್ಯ ಬೋಧಕ ವ್ಯವಹಾರ ನಡೀತಿ ಅಂತ ಅದು ಈಶ್ವರ ಬದುಕಿಸ ಅಷ್ಟೇ ಅಲ್ದ ಆ ವೃತ್ತಿಗೆ ಸ್ವಲ್ಪ ಜೀವನ್ಮುಕ್ತಿ ವಿಲಕ್ಷಣ ಆನಂದನೂ ಪ್ರಾಪ್ತಿ ಆಗಲಿ ಅಂತ ಬದುಕಿಸ ಅದೇನ ಜ್ಞಾನಿಗಳು ಜೀವನ್ಮುಕ್ತಿ ವಿಲಕ್ಷಣ ಆನಂದ ಅನುಭವಿಸ್ತಾರ 5, 6, 7ನೇ ಭೂಮಿಕೆಗೆ ಹೋದ್ರ 4ನೇ ಭೂಮಿಕೆಗೆ ಬಂದಂಗ ಶಾಂತಿ ಹೆಚ್ಚಿಗೆ ಹಾಕೊಂತವಂತಂದ್ರ ಅನುಭವಿಸ್ತಾರ. ಅದಕ್ಕ ಆ ಆನಂದ ಅನುಭವಿಸಾಕ ವೃತ್ತಿ ಬದುಕೊಂಡಿರ್ತಾವ. ಪ್ರಾರಬ್ಧನು ಸ್ವಲ್ಪ ಅಡ್ಡಿ ಬಂದಿರ್ತದ. ಯಾಕಂದ್ರ ಈ ಶರೀರ ಹೋತಂದ್ರ ವೃತ್ತಿನೂ ಹೊರಗೆ ಹೋಗಿ ವೃತ್ತಿ ಹೊರಗೆ ಹೋತಂದ್ರ ಬ್ರಹ್ಮಜ್ಞಾನಿಗಳ ವೃತ್ತಿ ಚಲನವಲನ ಆಗಂಗಿಲ್ಲ. ಈ ಶರೀರ ಹೋತಪ್ಪ ಬ್ರಹ್ಮಜ್ಞಾನಿಗಳ ವೃತ್ತಿ ಲೋಕಾಂತರ ಗಮನ ಮಾಡ್ತದನ ಇಲ್ಲ ಮಹಾಬೈಲಂಗ ಬೈಲು ಸೇರದಂಗ ಸೇರ್ಬ ಹೋಗಿ. ಅದಕ್ಕ ಅಂತ ಯಾವ ಗತಿ ಅನ್ನುವಂತ ಅರ್ಥಕ್ಕ ಜಿಜ್ಞಾಸುಗಳ ವೃತ್ತಿಯನ್ನ ಬ್ರಹ್ಮಕ್ಕೆ ಹೋಗಿ ಮುಟ್ಟಿಸ್ತದೆ ಅಂತ ಈ ರೀತಿ ಹೇಳಿದ್ರು. ಇನ್ನು 3ನೇ ಅರ್ಥ ಏನು? ಔಸಾದನ ಅಂದ್ರ ಯಾರ ಬ್ರಹ್ಮಜ್ಞಾನವನ್ನು ಗುರುಮುಖ ದ್ವಾರ ಗುರುಕೃಪಾ ಈಶ್ವರ ಕೃಪಾ ದ್ವಾರ ಉಪನಿಷತ್ತುಗಳ ತಾತ್ಪರ್ಯವನ್ನು ಶ್ರವಣಾದಿಗಳನ್ನು ಮಾಡಿ ತತ್ವಜ್ಞಾನವನ್ನ ಅಂತಃಕರಣದಲ್ಲಿ ಸಂಶಯ ವಿಪರೀತ ಭಾವನೆಗಿಲ್ಲದೆ ಪಡ್ಕೊಂಡಾರ ಅವ್ರಿಗೆ ಗರ್ಭ ಜನ್ಮ ಜರಾದಿ ಅನರ್ಥ ಪೂಗಮ ನಿಷಾದಯತಿ ಪರಮವಾಗ್ ಬ್ರಹ್ಮ ಗಮಯತಿ. ಮತ್ತೊಂದು ಉಪನಿಷತ್ನಾಗಿ ಅರ್ಥ ಹೇಳ್ತಾ ಏನು? ಯಾರು ಉಪನಿಷತ್ಗಳನ್ನ ಗುರುಮುಖ ದ್ವಾರ ಅದ್ರ ತಾತ್ಪರ್ಯ ತಿಳ್ಕೊಂಡಾರ ಶ್ರದ್ಧಾಪೂರ್ವಕವಾಗಿ ಅವರಿಗೆ ಮುಂದ ಗರ್ಭ ಜನ್ಮ ಜರಾದಿ ದುಃಖ ನಾಶ. ತತ್ವಜ್ಞಾನಿಗೆ ಮತ್ತ ತಾಯಿ ಗರ್ಭ ಬರ್ತಾನನ್ರಿ ಅವ ಮುಂದ. ಈಗ ಬಂದ ದಾಟಿ ಬಂದಾನ ಜ್ಞಾನ ಆಗ್ಯಾತಿ. ಮುಂದ ತಾಯಿ ಗರ್ಭ ಬರ್ತಾನ. ತಾಯಿ ಗರ್ಭ ಬರ್ಲಿಲ್ಲ ಅಂದ್ರೆ ಜನ್ಮ ದುಃಖರ ಐತೇನು? ಇಲ್ಲ. ಜನ್ಮ ಬರ್ಲಿಲ್ಲ ಅಂದ್ರೆ ಜರಾ ದುಃಖರ ಐತೇನು? ಇಲ್ಲ. ಅನರ್ಥ ಪೂಗಯತಿ ಅಂದ್ರೆ ಎಷ್ಟ್ ಅನರ್ಥಗಳು ಅದಾವ ನೋಡ್ರಿ. ಅಜ್ಞಾನದ ಎಷ್ಟ್ ಅನರ್ಥಗಳು ಅದಾವಲ್ಲ ಆ ಅನರ್ಥಗಳು ಎಷ್ಟ ಎಲ್ಲಾ ನಾಶ ಆಗ್ಬೇಕು. ಅದಕ್ಕ ಅರ್ಥ ಏನ್ ಹೇಳಿದ್ರು? 3ನೇದ ಅರ್ಥ ಅಂದ್ರ ಅದು ವಿಸರಣ ಗತಿ ಮತ್ತು ಅವಸಾದನ ಅಂತ ಅರ್ಥ ಮಾಡಿದ್ರು. ಹಿಂಗ ಈ ಉಪನಿಷತ್ತಿನ ಅರ್ಥ ತಾತ್ಪರ್ಯ ಹಿಂಗದ. ಉಪನಿಷತ್ತುಗಳನ್ನ ಬ್ರಾಹ್ಮಣರ ಅಧ್ಯಯನ ಮಾಡ್ಬೇಕಂತ ನೇಮ್ ಇಲ್ಲ. ಅವರು ಸುಬ್ಬಯ್ಯ ಶಾಸ್ತ್ರಿಗಳು ವಾದ ಮಾಡಿದ್ರು. ಇವನ ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಉಪನಿಷತ್ತುಗಳ ಅಧ್ಯಯನ ಮಾಡ್ಲಿಕ್ಕೆ ಬ್ರಾಹ್ಮಣರೇ ಅಧಿಕಾರಿಗಳು ಅಂದಿದ್ರು. ಅದ್ ಹಂಗಿಲ್ಲ ಅಂತ ಸಿದ್ದಾಳಪ್ಪರು ಅಂದ್ರೆ ಯಾರು ಅಧಿಕಾರಿಗಳು ಇರುತ್ತಾರೋ ಸಾಧನ ಚತುಷ್ಟಯ ಸಂಪನ್ನರು ಇರುತ್ತಾನೋ ಅವರೆಲ್ಲರೂ ಉಪನಿಷತ್ತವನ್ನ ಗುರುಮುಖ ದ್ವಾರ ಅಧ್ಯಯನ ಮಾಡ್ಲಿಕ್ಕೆ ಅಧಿಕಾರಿಗಳಪ್ಪ ಅಂತ ಹೇಳಿದ್ರು. ಈ ರೀತಿಯಾಗಿ ಹೇಳಿ ಈಗ ಉಪನಿಷತ್ತುಗಳಲ್ಲಿ ಜ್ಞಾನ ಉಂಟೆಂದು ಅರಿತ ಮೇಲೆ ಉಪನಿಷತ್ತನ್ನೇ ತಿಳಿದು ಮುಕ್ತಿಯನ್ನು ಹೊಂದತಕ್ಕದ್ದೆಂದು ಹೇಳುತ್ತಾರೆ. ಉಪನಿಷತ್ತುಗಳಲ್ಲೇ ಜ್ಞಾನ ಇದೆ. ಜ್ಞಾನ ಕಾಂಡ ಪರ ಉಪನಿಷತ್ತುಗಳಲ್ಲೇ ಜ್ಞಾನ ಅಂದ್ರೇನು? ಉಪನಿಷತ್ನಾಗ ಜ್ಞಾನ ಐತೆ ಅಂತೇಳಿ ಕಿಶದಾಗ ಇಟ್ಕೊಂಡ್ರ ಅಥವಾ ಗ್ರಂಥ ಹಿಡ್ಕೊಂಡ್ ಬಗಲಾಗ ಹಿಡ್ಕೊಂಡ್ ತಿರುಗಾಡಿದ್ರ ಜ್ಞಾನ ಆಕತಿ ಇಲ್ಲ. ಉಪನಿಷತ್ತು ಜ್ಞಾನ ಸ್ವರೂಪ ಇದ್ರುನು ಉಪನಿಷತ್ತನ್ನ ಗುರುಮುಖ ದ್ವಾರ ಅಧ್ಯಯನ ಮಾಡು. ಹೌದು, ಅವರುಗಳ ಸೇವಾ ರೂಪದಿಂದ ಗುರುಗಳ ಹತ್ತಿರ ಇದ್ದುಕೊಂಡು ಶ್ರವಣಾದಿಗಳನ್ನ ಮಾಡಿದಾರ. ಅದ್ರೊಳಗಿನ ತಾತ್ಪರ್ಯವನ್ನು ತಿಳಿಸಿಕೊಡ್ತಾರ. ಅದು ಅವಾಗ ಜ್ಞಾನ ಅಂತ ಉಪನಿಷತ್ತು ಜ್ಞಾನ ಸ್ವರೂಪ ಇರುವುದರಿಂದ ಅಂತ ಉಪನಿಷತ್ತನ್ನು ತಿಳಿದು ಗುರುಮುಖ ದ್ವಾರ ಶ್ರವಣಾದಿಗಳನ್ನು ಮಾಡಿ ಅದರಲ್ಲಿರುವ ತಾತ್ಪರ್ಯವನ್ನ ತಿಳಿದು ಮುಕ್ತಿಯನ್ನು ಪಡಿಬೇಕು. ನರಜನ್ಮ ಬಂದಾಗ ಮನುಷ್ಯ ಜನ್ಮ ಬಂದಾಗ ಈ ಉಪನಿಷತ್ತುಗಳ ವಿಚಾರ ಮಾಡಿ ಜ್ಞಾನ ಮಾಡ್ಕೊಂಡು ಮುಕ್ತಿ ಪಡಿಬೇಕು ಅಂತ ಹೇಳ್ತಾರ. ಇಂತಾಗಲ್ ಉಪನಿಷತ್ತಂ ತಿಳಿದು ಮುಕ್ತಿಯಂ ಸಂತರು ಐದುವುದು ವೇದಾಂತ ವಿಜ್ಞಾನ ಮುಂತಾದ ವಾಕ್ಯ ವಿಹರವಾದ. ಇಂತಾಗಲ್ ಅಂದ್ರ ಈ ಉಪನಿಷತ್ತುಗಳೇ ವಿದ್ಯಾರೂಪವಾಗಿರುವುದರಿಂದ, ಉಪನಿಷತ್ತುಗಳೇ ಜ್ಞಾನ ರೂಪವಾಗಿರುವುದರಿಂದ ಉಪನಿಷತ್ತಂ ತಿಳಿದು ಹೆಂಗ ತಿಳಿದು? ಗುರುಮುಖ ದ್ವಾರ ತಿಳಿದು.
ಗುರುಮುಖ ದ್ವಾರ ಉಪನಿಷತ್ತುಗಳನ್ನ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಅದರ ತಾತ್ಪರ್ಯವನ್ನ ತಿಳಿದ್ರಿ. ಮುಕ್ತಿಯಂ ಸಂತರು 5 ಸಂತರು ಅಂದ್ರೆ ಮುಮುಕ್ಷುಗಳು ಏನ್ರಿ. ಸಂತರು ಅಂದ್ರ ಜಿಜ್ಞಾಸುಗಳು, ಏನಪ್ಪಾ ಅಂತಂದ್ರೆ ಮುಮುಕ್ಷುಗಳು ಅಂತ ಅರ್ಥ. ಸಂತರು 5 ಒಂದು ಅದಕ್ಕೆ ಒಂದು ಉಪನಿಷತ್ ಮಂತ್ರ ಹೇಳ್ತಾರೆ, ವೇದಾಂತ ವಿಜ್ಞಾನ ಮುಂತಾದ ವಾಕ್ಯವಿರುವುದಾಗಿ. ವೇದಾಂತ ವಿಜ್ಞಾನ, ಈ ವೇದಾಂತ ವಿಜ್ಞಾನ ಮುಂತಾದ ವಾಕ್ಯವಿರುವುದಾಗಿ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾತ್ ಯತಯ ಶುದ್ಧ ಸತ್ವಾಹ ತೇ ಪರಾಂತ ಕಾಲೇ ಪರಾಮೃತಾತ್ ಪರಿಮುಚ್ಯಂತೆ ಸರ್ವೇ ಅಂತ ಉಪನಿಷತ್ ಮಂತ್ರ ಇದೆ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾತ್ ಯತಯ ಶುದ್ಧ ಸತ್ವಾಹ. ಯತಯ ಯಾರು ಶುದ್ಧ ಸತ್ವ ಉಳ್ಳವರಾಗಿ, ಶುದ್ಧಾಂತಕರಣ ಉಳ್ಳವರಾಗಿ, ಮಲ ವಿಕ್ಷೇಪ ದೋಷಗಳನ್ನು ಯಾರು ಕಳ್ಕೊಂಡಾರೋ. ಸನ್ಯಾಸ ಯೋಗಾತ್, ಸನ್ಯಾಸ ಯೋಗಾತ್ ಅಂದ್ರೆ ಇಹಪರ ಭೋಗಗಳಲ್ಲಿ ವೈರಾಗ್ಯ ಉಳ್ಳವರಾಗಿ. ಸನ್ಯಾಸ ಅಂದ್ರೆ ಇಹಪರ ಭೋಗಗಳಲ್ಲಿ ವೈರಾಗ್ಯ ಉಳ್ಳ. ಸನ್ಯಾಸ ಯೋಗಾತ್ ಯತಯ ಶುದ್ಧ ಸತ್ವ ತೇ ಅವರು ಪರಾಂತ ಕಾಲೇ ಪರಾಮೃತಾತ್ ಪರಿಮುಚ್ಯಂತೆ ಸರ್ವೇ. ಈಗ ಗುರುಮುಖದಾರ ಯಾವ ಉಪನಿಷತ್ ತಾತ್ಪರ್ಯವನ್ನ ಗುರುಮುಖದ್ವಾರ ಶ್ರವಣಾದಿಗಳನ್ನ ಮಾಡಿ ಯಾರಿಗೆ ಇದ ಜನ್ಮದಾಗ ಜ್ಞಾನ ಆಯ್ತು, ಗುರು ಕೃಪದ್ವಾರ ಇದ ಜನ್ಮದ ಜ್ಞಾನ ಆಯ್ತು ಅಂದ್ರ ಅಂತವರು ಸಂಶಯ ಮತ್ತು ವಿಪರೀತ ಭಾವನೆ ಇಲ್ಲದವರಾಗಿ ದೃಢ ಜ್ಞಾನವನ್ನ ಇಲ್ಲಿ ಹೊಂದಿರ್ತಾರಲ್ಲ, ಜ್ಞಾನದ ಸಮಕಾಲದಲ್ಲಿ ಅವರು ಜೀವನ್ಮುಕ್ತರಾಗುತ್ತಾರೆ. ಒಂದು ವೇಳೆ ದೃಢ ಜ್ಞಾನ ಆಗಲಿಕ್ಕೆ ಪ್ರತಿಬಂಧಕ ಬಂತು ಅಂದ್ರ ಸಾಧನ ಏನ ಮಾಡ್ಯಾರ, ಸ್ವಲ್ಪನ್ಯಾಗ ತಪ್ಪಿಸ್ಕೊಟ್ಟ. ದೃಢ ಜ್ಞಾನ ಆಗ್ಲಿಲ್ಲ, ಸ್ವಲ್ಪ ಸಂಶಯಾದಿಗಳು ಬಂದವು, ಅವಾಗ ಏನ್ ಮಾಡ್ತಾರ ಅವರು? ಇಲ್ಲೇ ಜ್ಞಾನ ಆತು ಅಂದ್ರ ಅದಕ್ ಸದ್ಯೋನ್ಮುಕ್ತಿ ಅಂತ ಕರೀತಾರ. ಅವ್ರು ಒಂದು ವೇಳೆ ಇಲ್ಲಿ ಜ್ಞಾನ ಆಗ್ಲಿಲ್ಲ, ಸಂಶಯಾದಿಗಳನ್ನ ಕೂಡ್ಕೊಂಡಿದ್ರು ಅಂತಂದ್ರ ಅವರು ಕಾರ್ಯ ಬ್ರಹ್ಮ ಲೋಕಕ್ಕೆ ಹೋಗ್ತಾರ. ಕಾರ್ಯ ಬ್ರಹ್ಮ ಲೋಕ ಅಂದ್ರೆ ಅದು ಹಿರಣ್ಯ ಗರ್ಭ ಲೋಕ, ಬ್ರಹ್ಮಲೋಕ ಅಂತೇವೆ ನಾವು. ಬ್ರಹ್ಮಲೋಕಕ್ಕೆ ಹೋಗ್ತಾರ. ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಆ ಬ್ರಹ್ಮನ ಆಯುಷ್ಯ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಅವರು ಅಲ್ಲಿ ಸುಖವನ್ನು ಪಡೆದು ಬ್ರಹ್ಮನ ಆಯುಷ್ಯ ತೀರುವರೆಗೂ ಅಲ್ಲಿತ್ತು. ಕೊನೆಗೆ ಏನ್ ಮಾಡ್ತಾರ ಅಂತಂದ್ರ ಅಲ್ಲಿ ಕ್ರಮಮುಕ್ತಿಯನ್ನು ಪಡಿತಾರ. ಕ್ರಮಮುಕ್ತಿ ಅಂತಾರ. ಒಂದ್ ವೇಳೆ ವೇದಾಂತ ವಾಕ್ಯಗಳನ್ನ, ಉಪನಿಷತ್ತು ವಾಕ್ಯಗಳನ್ನ, ಮಂತ್ರಗಳನ್ನ ಗುರುಮುಖ ದ್ವಾರ ಶಾಸ್ತ್ರಾದಿ ಶ್ರವಣಾದಿಗಳನ್ನ ಮಾಡಿ ಇಲ್ಲೇ ಜ್ಞಾನ ಆತಂದ್ರ ಜೀವನ್ಮುಕ್ತರು, ಸದ್ಯೋನ್ಮುಕ್ತಿ ಅಂತ. ಒಂದ್ ವೇಳೆ ಅದ ಆಗಲಿಲ್ಲ ಅಂದ್ರ ಎಲ್ಲಿ ಹೋಗ್ತಾರ ಅವರು? ಬ್ರಹ್ಮಲೋಕಕ್ಕೆ ಹೋಗ್ತಾರ. ಅಲ್ಲಿಂದ ಅಲ್ಲಿ ಕ್ರಮ ನೋಡ್ರಿ. ಹುಟ್ಟಿದರೆ ಸಾವಿಲ್ಲದ ಬದುಕನ್ನು ಸಾಧಿಸಲು ಅದು ನೆಟ್ಟನೆ ಹಳವನ ಬಿಟ್ಟು ಈತನು ಬಿದ್ದ ಬಳಿಕ ಹುಟ್ಟದಿನ ವಿದ್ಯೆಯನ್ನು ಕಲಿಯುವುದು ಸೃಷ್ಟಿಯಲ್ಲಿ ಉತ್ತಮವು. ಬರೀ ಬಟ್ಟೆಗಾಗಿ ಹುಟ್ಟಿದರೆ ಸಾವಿಲ್ಲದ ಬಲು ಬಟ್ಟೆಯನ್ನು ಸಾಧಿಸಬೇಕು. ಹುಟ್ಟಿದರ ಸಾವು ಬಂದಿರಬಾರ್ದು ಅಂತ ಅಂತೀವಿ. ಹುಟ್ಟಿದ್ರೆ ಸಾವು ಬಂದಿರಬಾರ್ದು ಅಂತ ಅಂತೀವಿ. ಹುಟ್ಟಿರ್ಬ ಏನೋ ಗುರು ಕೃಪಾದ್ವಾರ, ಈಶ್ವರ ಕೃಪಾದ್ವಾರ ಜ್ಞಾನ ಅಂತ ಜ್ಞಾನಿಗೆ ನಿಶ್ಚಯ ಏನಾಗಿರ್ತದ, ಸಾವಿಲ್ಲ, ಶರೀರ ಸಾಯ್ತು, ನಾ ಸಾಯ್ತು. ಒಂದ್ ವೇಳೆ ಇದು ಸಿದ್ಧಿ ಆಗ್ಲಿಲ್ಲ ಅಂದ್ರ ಎಂತ ಪಡಿಬೇಕು ಅಂದ್ರ ಮುಂದೆ ಕ್ರಮಮುಕ್ತಿ ಆಗುವಂಗರ ಸಾಧನ. ಅದ್ರ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿಂದ ಅಲ್ಲಿ ಕ್ರಮಮುಕ್ತಿ ಅಂದ್ರೆ ಅದು ನೆಟ್ಟನೆ ಅಳವಡದಿರ್ತಾಳೆ.
ಜ್ಞಾನ ಮಾರ್ಗವು ನೆಟ್ಟನೆ ಅಳವಡಿಸಿದಂತೆ ಈ ತನು ಬಿದ್ದ ಮತ್ತೆ ಈ ಶರೀರ ಬಿಟ್ಟು ಬ್ರಹ್ಮಲೋಕಕ್ಕೆ ಹೋದ ಮತ್ತೆ ಹುಟ್ಟಬಾರ್ದು, ಅಲ್ಲಿಂದಲೇ ಕ್ರಮ ಮುಕ್ತಿ ಪಡಿಬೇಕು, ಅದನ್ನ ಸಾಧಿಸ ಅಂತ. ಅದಕ್ಕೆ ಅಲ್ಲಿಯವರು ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಅಂತ ಈ ರೀತಿಯಾಗಿ ಉಪನಿಷತ್ ಮಂತ್ರಗಳನ್ನ ಹೇಳಿದ್ರು. ಅದಕ್ಕೆ ಅಂತ ಉಪನಿಷತ್ ಮಂತ್ರಗಳನ್ನ ಗುರುಮುಖ ದ್ವಾರ ಶ್ರವಣ ಮಾಡೋದು ಅವ್ರಿಗೆ ಜ್ಞಾನ ಆಯ್ತಂದ್ರೆ ಎದಕ್ಕೆ ಜ್ಞಾನ ಆಗ್ತಾರ? ನಾವು ಸ್ವಲ್ಪ ಹೇಳಕ್ ಕಲ್ತೀವಿ ಅಂದ್ರೆ ನಮಗ್ ಬೋರ್ ಬಂದಿರ್ತ, ನಿರಭಿಮಾನತೆ ಬರ್ಬೇಕಾದ್ರೆ ನಿಜವಾದ ಜ್ಞಾನ. ನಾನು ಸಿದ್ಧಾರೂಢ ದಾಸನಾಗಿದ್ದೇನೆ, ಪಾದಗಳನ್ನು ಅನುರೂಪವಾಗಿದ್ದೇನೆ ಅಂತ ಅದು ಜ್ಞಾನ. ಪರಮಾತ್ಮ ನಿನ್ನ ಸೇವಕನಾಗಿದ್ದೇನೆ, ಏನಾಗದ್ರು ಅದು ಅತ್ಯಂತ ಒಂದು ಸದ್ಬುದ್ಧಿ ಕೊಡು ನಿರಭಿಮಾನ. ಹಿಂಗೆ ಅವನ್ನ ಒಂದೇ ಒಂದೇ ಜ್ಞಾನ ಆಗೈತೆ ಅಂತ ನಾವು ಹೋಗಲ್ಲ. ಏನ್ ನಾಲ್ಕು ಕಲ್ತೇವಲ್ಲ ಜ್ಞಾನ ಅಲ್ಲ. ಯಾವನಿಗೆ ನಿಜವಾದ ಸ್ಥಿತಿ ಬಂದಾಗ ನಿರಭಿಮಾನತೆ ಬಂದಾಗ ಅದಕ್ಕೆ ಚಂದ್ರ ಸೋನರು ಮಾಡ್ತಾರೆ. ಅವಲ್ಲಿ ಸರ್ವ ಪ್ರಪಂಚ ನಿವೃತ್ತಿಯಾಗಿರುವುದು ಅಧಿಕ ಪ್ರಮಾಣ. ಅವಲ್ಲಿ ಕೇವಲ ನಿಶ್ಚಿಂತವಾಗಿರುವುದು ಅಧಿಕ ಪ್ರಪಂಚ. ಅವಲ್ಲಿ ನಾನೆಂಬುದು ತೋರದಿರುವುದು ಅಧಿಕ ಪ್ರಪಂಚ. ನಾನು ನನ್ನಿಂದ ನಾನೇ ನಾವಿಗೆ ಹಿಂಗೆ ಹೆಂಗ ಅಂತ ಸಿದ್ದಾಡಪ್ಪ ಅಂತ ಏನ್ರಿ ಸಿದ್ದಾಡಪ್ಪ 14 ಲೋಕಕ್ಕೆ ಅಧಿಷ್ಠಾನವಾದ ನಿರ್ಗುಣ ಬ್ರಹ್ಮಣ ಎಂದ್ರೆ ನಾನಲ್ಲ. ಇಂಥ ಸರ್ವಜ್ಞ ಮೂರ್ತಿ ಎಲ್ಲಿ ಪ್ರಕಟ ಆಗ್ತಿದ್ದ ಯಾರು ಅಂತ ಶಂಕರ್ ಭಗವತ್ ಪಾದಾಚಾರ್ಯ ವಿದ್ಯೆಯ ಮೂರ್ತಿಯವರು ನಾನಂದ್ರ ನಿಜವೂ ಎಂದ್ರ ನಾನಂದ್ರ ಮೊದಲಿಂದ ನುಡಿಯ ಶಿಶು ಒದಗಲಿ ತಪ್ಪು ಚದುರರು ಆಗಯ್ಯದೆ ದೋಷ ನಿರಲು ಒಲಿದು ಒಪ್ಪುದ ಸ್ಥಿತಿಗಳು ಇವ್ರೆ ನಮಗ್ ಬೇಡ. ನಾವು ಶಿಶು ಇದ್ದಂಗ ಮೊದಲು ನುಡಿ ಬಂದ್ ಬಲ್ಗಂಡ್ ಕೊಡ್ತೈ ಈಗ ಏನೋ ದೋಷ ತಪ್ಪು ತಪ್ಪಿದ್ರು ತಿದ್ಕೊಂಡು ಹೋದ್ರಿಪ್ಪ ಅಂದ. ನಮ್ಗೆ ಎರಡು ಅಕ್ಷರ ಬಂದು ನನ್ನಂಗೆ ಯಾರು ಸಿದ್ದಾರಪ್ಪ ಗೋವಿಂದಣ್ಣ ಎಂತ ನಿರ್ವಿ ಮಾಡಿಸ್ತಾರೆ. ಯಾರು ಹೊಗಳಾಕ ನೀಡುವ ಎಲ್ಲಾರು ಹೋಗಿ ಸಂದೇಶ ಹೇಳ್ಕೊಂಡ್ರು. ಯಾಕಂದ್ರೆ ಎಲ್ಲಿ ಏನು ಹೊಗಳ್ತಾರ ಹೊಗಳಿ ಅನ್ನೋ ಒಂದ ಶಿವ ಕಿಕ್ಕಿರಲ್ಲ ಅಂತ ಬಸವಣ್ಣ ನಿರ್ವಿ ಮಾಡಕ್ಕೆ ಬರೋದು ಸಾದಾಶೀಲ ಆರ್ಜವತೆ ಸರಳತೆ ಬಹಳ ಕಷ್ಟ. ಅದು ಬಂತು, ಶಾಂತಿ ಬಂತು, ನಿನಗೆ ಜ್ಞಾನ ಆಗೈತಂತ. ಇಲ್ಲ ಅಂದ್ರೆ ಆಗಿಲ್ಲ. ಒಳಗ ಹೋಗಿ ಶಂಕ ಮಾಡ್ತಾನ. ಅವ್ನು ಶಂಕ ಮಾಡಕ್ ತಾಯಿ ಅದು ಸದ್ಗುರುನಾಥ ಮಹಾರಾಜ್